Hello, namaste one and all. Today we are going to start the class about adverbs. It is English grammar master class. You people will going to learn about adverbs. This is very important topic for the exam like GPSTR, HSTR and as well as DT and CTT and CT also. So please keep tuning to the video till the end of the session. Don't forget to subscribe and share. ಲೆಟ್ಸ್ ಬಿಗಿನ್ ದ ಕ್ಲಾಸ್. ಇವತ್ತು ನಾವು ಅಡ್ವರ್ಸ್ ಬಗ್ಗೆ ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇದು. ನಿಮ್ಮ ಒಂದು ಮುಂಬರ್ತಕ್ಕಂತಹ GPSTR ಎಕ್ಸಾಮ್ಗಳಿಗೆ, HSTR ಎಕ್ಸಾಮ್ ಆಗಿರ್ಬೋದು, ಈವನ್ PU ಕಾಲೇಜ್ ಲೆಕ್ಚರರ್ ಎಕ್ಸಾಮಲ್ಲಿ ಬರ್ತಕ್ಕಂಥ ಕಂಪಲ್ಸರಿ ಇಂಗ್ಲೀಷ್ ಪೇಪರ್ಗೆ ಕೂಡ ಇದು ತುಂಬಾ ಹೆಲ್ಪ್ ಆಗ್ತಕ್ಕಂಥ ಸೆಷನ್ ಆಗಿದೆ. ಸೊ ತಪ್ಪದೆ ಈ ಒಂದು ಗ್ರಾಮರ್ ಸೀರೀಸನ್ನು ಎಲ್ಲರೂ ನೋಡಿ ಹಾಗೂ ಇದರಿಂದ ಒಂದು ಒಳ್ಳೆಯ ಉತ್ತಮವಾದಂಥ ಸ್ಕೋರನ್ನು ನಿಮ್ಮದಾಗಿಸ್ಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. Let's begin the class. What is an adverb? An adverb is a word that describes a verb, an adjective or an another word. Adverb. Kannada explanation. Adverb ಅಂದರೆ ಕ್ರಿಯಾ ವಿಶೇಷಣ ಅಂತ. ಅಂದರೆ ಕ್ರಿಯಾಪದ, ಗುಣವಾಚಕ ಅಥವಾ ಇನ್ನೊಂದು ಕ್ರಿಯಾ ವಿಶೇಷಣವನ್ನು ವಿವರಿಸುವ ಪದ. ಕ್ರಿಯಾಪದವನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು, ವರ್ಬನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದನ್ನು ಅಡ್ವರ್ಬ್ ಅಂತ ಹೇಳ್ತೀವಿ. ಸಿಂಪಲ್ಲಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು. ಎಕ್ಸಾಂಪಲ್ಸ್ ನೋಡೋದಾದರೆ, ಶಿ ರನ್ಸ್ ಫಾಸ್ಟ್, ಹೀ ಸ್ಪೀಕ್ಸ್ ಪೊಲೈಟ್ಲಿ, ದಿಸ್ ಬುಕ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಇಲ್ಲಿ ಬರ್ತಕ್ಕಂತಹ ಒಂದಿಷ್ಟು ಎಕ್ಸಾಮ್ಸ್ಗಳಲ್ಲಿ ಯಾವುದು ಅಡ್ವರ್ಬ್ ಇರ್ಬೋದು? ಇಲ್ಲಿ ರನ್ ಅನ್ನೋದು ವರ್ಬ್ ಆಗಿರೋದ್ರಿಂದ ಅದು ರನ್ ಹೇಗೆ ರನ್ ಮಾಡ್ತಾ ಇದ್ದಾನೆ ಅನ್ನೋದು ಅಂದರೆ ಇಲ್ಲಿ ಫಾಸ್ಟ್ ಅಂತ ಹೇಳ್ತಾ ಇದೆ. ಸೊ ಫಾಸ್ಟ್ ಅನ್ನೋದು ಅಡ್ವರ್ಬ್ ಅಂತ. ಸ್ಪೀಕ್ ಅನ್ನೋದು ಇಲ್ಲಿ ವರ್ಬ್ ಆದರೆ ಪೊಲೈಟ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಲಾಸ್ಟ್ ಇಲ್ಲಿ ನೆಕ್ಸ್ಟ್ ಸೆಂಟೆನ್ಸಲ್ಲಿ ಬುಕ್ ಏನೋದು ವೆರಿ ಇಂಟ್ರೆಸ್ಟಿಂಗ್ ಇದೆ. ಇಂಟ್ರೆಸ್ಟಿಂಗಿಗೆ ವೆರಿ ಅಂತ ಏನು ಬಳಸ್ತಾ ಇದ್ದಾರಲ್ಲ ಇಲ್ಲಿ, ಅದು ಏನಾಗುತ್ತೆ? ಅಡ್ವರ್ಬ್ ಆಗುತ್ತೆ. ಟೈಪ್ಸ್ ಆಫ್ ಅಡ್ವರ್ಬನ್ನು ನೋಡೋಣ. ವೆರಿ ಇಂಪಾರ್ಟೆಂಟ್ ಫಾರ್ ದಿ ಎಕ್ಸಾಮ್ಸ್ ಅಂತ. ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಹೌ ಅನ್ನೋದು. ಕ್ರಿಯೆ ಹೇಗೆ ನಡೆಯಿತು ಅಂತ ಹೇಳ್ತೀವಲ್ಲ, ಅದನ್ನು ನಾವು ಅಡ್ವರ್ಬ್ ಆಫ್ ಮ್ಯಾನರ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಬೇಕು. ಆ ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳ್ತಕ್ಕಂಥ ಒಂದು ಪದವನ್ನೇ ನಾವಿಲ್ಲಿ ಅಡ್ವರ್ಬ್ ಅಂತ ಹೇಳ್ತೀವಿ. ಎಕ್ಸಾಂಪಲ್ಸು ಕ್ವಿಕ್ ಆಯಿತು, ಸ್ಲೋ ಆಯಿತು, ವೆಲ್ ಆಯಿತು, ಬ್ಯಾಡ್ ಆಯಿತು, ನೀಟ್ ಆಯಿತು ಅಂತೀವಲ್ಲ. ಕ್ವಿಕ್ಲಿ, ಸ್ಲೋಲಿ, ವೆಲ್, ಬ್ಯಾಡ್ಲಿ, ನೀಟ್ಲಿ ಈ ರೀತಿಯಾಗಿರ್ತಕ್ಕಂಥ ಪದಗಳೆಲ್ಲ ಅಡ್ವರ್ಬ್ ಆಗುತ್ತೆ. ಶಿ ರೈಡ್ಸ್ ನೀಟ್ಲಿ, ಹಿ ಡ್ರೈವ್ಸ್ ಕೇರ್ಫುಲ್ಲಿ ಈ ರೀತಿಯಾಗಿ. ಅಡ್ವರ್ಬ್ ಆಫ್ ಟೈಮ್ ಅಂದರೆ ವೆನ್, ಯಾವಾಗ ಅಂತ. ಆ ಕ್ರಿಯೆ ಯಾವಾಗ ನಡೀತು ಅಂತ ಹೇಳ್ತಕ್ಕಂಥ ಒಂದು ಪದ ಕೂಡ ಅಡ್ವರ್ಬ್ ಆಗುತ್ತೆ. ಎಕ್ಸಾಂಪಲ್ಸ್ ನೌ, ಟುಡೇ, ಎಸ್ಟರ್ಡೇ, ಟುಮಾರೋ, ಆಲ್ವೇಸ್ ಈ ರೀತಿಯಾಗಿ. ಐ ವಿಲ್ ಕಾಲ್ ಯು ಟುಮಾರೋ ಅಂತ. ನೆಕ್ಸ್ಟ್ ಹಿ ಕೇಮ್ ಎಸ್ಟರ್ಡೇ. ಅಡ್ವರ್ಬ್ ಆಫ್ ಪ್ಲೇಸ್ ಅಂದರೆ ವೇರ್, ಎಲ್ಲಿ ಅಂತ. ಎಲ್ಲಿ, ಎಲ್ಲಿಗೆ ಆ ರೀತಿಯಾಗಿರ್ತಕ್ಕಂಥ ಪದ ಹೇಳ್ತಕ್ಕಂಥದ್ದನ್ನು ನಾವು ಇಲ್ಲಿ ಅಡ್ವರ್ಬ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಹಿಯರ್, ದೇರ್, ಇನ್ಸೈಡ್, ಔಟ್ಸೈಡ್, ಎವ್ರಿವೇರ್. ಪ್ಲೀಸ್ ಸಿಟ್ ಹಿಯರ್ ಈ ರೀತಿಯಾಗಿ. ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಔಟ್ಸೈಡ್ ಅಂದರೆ ಎಲ್ಲಿ ಅಂತ, ಯಾವ ಸ್ಥಳದಲ್ಲಿ ಅಂತ ಹೇಳ್ತಕ್ಕಂಥದ್ದು ಕೂಡ ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ, ಹೌ ಆಫನ್ ಎಷ್ಟು ಬಾರಿ ಅಂತ. ಎಕ್ಸಾಂಪಲ್ಸ್ ಆಲ್ವೇಸ್, ಯೂಶ್ವಲಿ, ಆಫನ್, ಸಮ್ಟೈಮ್ಸ್, ನೆವರ್ ಈ ರೀತಿಯಾಗಿರ್ತಕ್ಕಂಥ ಪದಗಳು ಕೂಡ ಅಡ್ವರ್ಬ್ ಆಗುತ್ತೆ. ಶಿ ಆಲ್ವೇಸ್ ಕಮ್ಸ್ ಆನ್ ಟೈಮ್, ಹಿ ನೆವರ್ ಲೈಸ್ ಈ ರೀತಿಯಾಗಿ ನಾವು ಹೇಳ್ತೀವಲ್ಲ, ಇಲ್ಲಿ ನೆವರು, ಆಲ್ವೇಸು ಅಂತಕ್ಕಂಥ ಪದಗಳು ಅಡ್ವರ್ಬ್ ಆಗುತ್ತೆ. ಅಡ್ವರ್ಬ್ ಆಫ್ ಡಿಗ್ರಿ, ಹೌ ಮಚ್ ಎಷ್ಟು ಪ್ರಮಾಣದಲ್ಲಿ ಅಂತ. ಎಕ್ಸಾಂಪಲ್ಸ್ ವೆರಿ, ಟು, ಇನಫ್, ಕ್ವೈಟ್, ಆಲ್ಮೋಸ್ಟ್ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಪದಗಳನ್ನು ನಾವಿಲ್ಲಿ ಅಡ್ವರ್ಬ್ ಅಂತಲೇ ಹೇಳ್ತೀವಿ. ಶಿ ಈಸ್ ವೆರಿ ಇಂಟೆಲಿಜೆಂಟ್, ಹಿ ಈಸ್ ಟು ಟಯರ್ಡ್. ಫಾರ್ಮೇಷನ್ ಆಫ್ ಅಡ್ವರ್ಬ್ಸ್ ಹೇಗೆ ಫಾರ್ಮ್ ಆಗುತ್ತೆ ಅಡ್ವರ್ಬ್ ಅಂದರೆ, ಮೋಸ್ಟ್ ಅಡ್ವರ್ಬ್ಸ್ ಆರ್ ಫಾರ್ಮ್ಡ್ ಬೈ ಆ್ಯಡಿಂಗ್ LY ಟು ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸ್ಗಳಿಗೆ LY ಹಚ್ಚಿದಾಗ ಅದು ಅಡ್ವರ್ಬ್ ಆಗುತ್ತೆ ಸಿಂಪಲ್ ಆಗಿ ಅಂತ. ನೆಕ್ಸ್ಟು ಅಡ್ಜೆಕ್ಟಿವ್ ಅಡ್ವರ್ಬ್, ಸ್ಲೋ, ಸ್ಲೋಲಿ, ಕ್ವಿಕ್, ಕ್ವಿಕ್ಲಿ, ಕೇರ್ಫುಲ್, ಕೇರ್ಫುಲ್ಲಿ. ಬಟ್ ನಾಟ್ ಆಲ್ ವರ್ಡ್ಸ್ ವಿತ್ LY ಆರ್ ಅಡ್ವರ್ಬ್ಸ್ ಅಂತ. ಮೀನ್ಸ್ ಎಲ್ಲ ಒಂದು LY ಬಂದ ತಕ್ಷಣ ಇದು ಹೌದು ಅಡ್ವರ್ಬ್ ಅಂತ ಹೇಳೋಂಗಿಲ್ಲ. ಕೆಲವೊಂದು ಎಕ್ಸೆಪ್ಷನ್ಸ್ ಇರುತ್ತೆ. ಉದಾಹರಣೆಗೆ ಫ್ರೆಂಡ್ಲಿ, ಲವ್ಲಿ, ದೀಸ್ ಆರ್ ಅಡ್ಜೆಕ್ಟಿವ್ಸ್ ಅಂತ, ಬರೀ ಅಡ್ಜೆಕ್ಟಿವ್ಸ್ಗಳಾಗುತ್ತೆ ಅಂತ.
ಪೊಸಿಷನ್ ಆಫ್ ಅಡ್ವರ್ಬ್ಸ್ ಎಕ್ಸಾಮ್ ಟ್ರ್ಯಾಪಲ್ಲಿ, ಅಂದರೆ ನಮಗೆ ಎಕ್ಸಾಮಲ್ಲಿ ಯೂಶ್ವಲಿ ಏನು ಮಾಡ್ತಾರೆ ಅಂದರೆ ನಾವು ಎಷ್ಟೇ ಡೀಪಾಗಿ ಓದಿದ್ರು ಕೂಡ ಅವರು ಒಂದು ಟ್ರ್ಯಾಪಲ್ಲಿ ನಮಗೇನು ಮಾಡಿಬಿಡ್ತಾರೆ ಅಂದರೆ ಮಿಸ್ಟೇಕ್ ಮಾಡೋ ಹಾಗೆ ನೋಡ್ಕೊಳ್ತಾರೆ. ಸೊ ಅದನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು. ಯೂಶ್ವಲಿ ಆಫ್ಟರ್ ದ ವರ್ಬ್ ಶಿ ಸಿಂಗ್ಸ್ ಸ್ವೀಟ್ಲಿ. ಬಿಫೋರ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಹಿ ಈಸ್ ವೆರಿ ಟಾಲ್. ಇಲ್ಲಿ ಟಾಲ್ ಅನ್ನೋದು ವೆರಿ. ಸೊ ಇಲ್ಲಿ ಹೀ ಈಸ್ ಟಾಲ್ ಅಂತ ಇದೆಯಲ್ಲ, ಸೊ ಇದು ಟಾಲ್ ಅನ್ನೋದು ಅಡ್ಜೆಕ್ಟಿವ್ ಹೋಗುತ್ತೆ. ಸೊ ವೇರಿ ಅನ್ನೋದು ಇಲ್ಲಿ ಅಡ್ವರ್ಬ್ ಅಂತ. ಫ್ರೀಕ್ವೆನ್ಸಿ ಅಡ್ವರ್ಬ್ಸ್ ಬಿಫೋರ್ ಮೇನ್ ವರ್ಬ್ ಶಿ ಆಲ್ವೇಸ್ ಹೆಲ್ಪ್ಸ್ ಅದರ್ಸ್. ಸೊ ಇಲ್ಲಿ ಫ್ರೀಕ್ವೆನ್ಸಿ ಅಡ್ವರ್ಬ್ಸ್ ಬಿಫೋರ್ ಮೇನ್ ವರ್ಬ್ ಅಂತ. ಹೆಲ್ಪ್ಸ್ ಅನ್ನೋದು ಮೇನ್ ವರ್ಬ್ ಇದೆಯಲ್ಲ, ಸೊ ಯಾವಾಗಲೂ ಕೂಡ ಅಲ್ಲಿ ಅಡ್ವರ್ಬ್ ಆ ಮೇನ್ ವರ್ಬ್ಗಿಂತ ಮುಂಚೆ ಬರುತ್ತೆ ಅಂತ. ಈ ರೀತಿಯಾಗಿ ಕೆಲವೊಂದನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆಫ್ಟರ್ ಹೆಲ್ಪಿಂಗ್ ವರ್ಬ್ ಶಿ ಹ್ಯಾಸ್ ಆಲ್ವೇಸ್ ಹೆಲ್ಪ್ಡ್ ಮೀ. ಅಲ್ಲಿ ನೋಡಿದ್ರೆ ಶಿ ಆಲ್ವೇಸ್ ಹೆಲ್ಪ್ಸ್ ಅದರ್ಸ್ ಅಂತ ಬಂದಿದೆ. ಇಲ್ಲಿ ಶಿ ಹ್ಯಾಸ್ ಆಲ್ವೇಸ್ ಹೆಲ್ಪ್ಡ್ ಮೀ ಅಂತ ಬಂದಿದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದು ಡಿಫ್ರೆನ್ಸಸ್ನ ನೆನ್ಪಿಟ್ಕೊಳ್ಬೇಕು ನಾವು ಅಂತ. ಕಂಪ್ಯಾರಿಸನ್ ಆಫ್ ಅಡ್ವರ್ಬ್ಸ್ ಫಾಸ್ಟ್, ಫಾಸ್ಟರ್, ಫಾಸ್ಟೆಸ್ಟ್, ವೆಲ್, ಬೆಟರ್, ಬೆಸ್ಟ್. ಎಕ್ಸಾಂಪಲ್ಸ್: he runs fast, she runs faster than him. ಪ್ರಾಕ್ಟೀಸ್ ಕ್ವಶನ್ಸನ್ನು ನೋಡೋಣ. ಐಡೆಂಟಿಫೈ ದ ಅಡ್ವರ್ಬ್. ಶಿ ಸ್ಪೀಕ್ಸ್ ಸಾಫ್ಟ್ಲಿ. ಇಲ್ಲಿ ಸಾಫ್ಟ್ಲಿ ಅನ್ನೋದು ಅಡ್ವರ್ಬು. ಚೂಸ್ ದ ಅಡ್ವರ್ಬ್. ಹೀ ಈಸ್ ಡ್ಯಾಶ್ ಟಯರ್ಡ್. ವೇರಿನಾ, ಟಯರ್ಡ, ಟಯರ, ಟಯರಿಂಗ. ವೇರಿ ಅನ್ನೋದು. ಶಿ ಡ್ಯಾಶ್ ಕಮ್ಸ್ ಲೇಟ್. ಆಲ್ವೇಸ್, ಫಾಸ್ಟ, ಕೇರ್ಫುಲ್ಲ, ಲೇಟ ಅಂತ ಆಲ್ವೇಸ್. MCQಸ್ಗಳನ್ನು ನೋಡೋಣ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೆವೆಲಲ್ಲಿರ್ತಕ್ಕಂಥ ಒಂದಿಷ್ಟು MCQಸ್ಗಳು. ವಿಚ್ ವರ್ಡ್ ಈಸ್ ಆ್ಯನ್ ಅಡ್ವರ್ಬ್? ಬ್ಯೂಟಿ, ಬ್ಯೂಟಿಫುಲ್, ಬ್ಯೂಟಿಫುಲ್ಲಿ, ಬ್ಯೂಟಿಫೈ ಅಂತ ಇದೆ. ಸೊ ಇಲ್ಲಿ ಬ್ಯೂಟಿಫುಲ್ಲಿ ಅನ್ನೋದು ಅಡ್ವರ್ಬ್ ಆಗುತ್ತೆ. ಐಡೆಂಟಿಫೈ ದ ಅಡ್ವರ್ಬ್ ಆಫ್ ಫ್ರೀಕ್ವೆನ್ಸಿ. ಹಿಯರ್, ನೌ, ಆಲ್ವೇಸ್, ಫಾಸ್ಟ್. ಆಲ್ವೇಸ್ ಅನ್ನೋದು ಫ್ರೀಕ್ವೆನ್ಸಿ ಅಂದಾಗ ಎಷ್ಟು ಸಲ ಅಂತ ಹೇಳ್ತೀವಲ್ಲ ಹಾಗೆ. ಚೂಸ್ ದ ಕರೆಕ್ಟ್ ಸೆಂಟೆನ್ಸ್. ಇಲ್ಲಿ 4 ಸೆಂಟೆನ್ಸ್ಗಳನ್ನು ಗಮನಿಸಿದಾಗ ಯಾವ್ದು ಕರೆಕ್ಟ್ ಆಗಿದೆ? ಹಿ ಡ್ರೈವ್ಸ್ ಕೇರ್ಫುಲ್, ಹಿ ಡ್ರೈವ್ಸ್ ಕೇರ್ಫುಲ್ಲಿ, ಹಿ ಕೇರ್ಫುಲ್ ಡ್ರೈವ್ಸ್, ಹಿ ಡ್ರೈವ್ಸ್ ಕೇರ್ಫುಲ್ಲಿ. ಇಲ್ಲಿ ಹಿ ಡ್ರೈವ್ ಕೇರ್ಫುಲ್ಲಿ ಅಂತಿದೆ ಲಾಸ್ಟು, ಅನ್ನೋದು ತಪ್ಪಾಗುತ್ತೆ. ಸೊ ಹಿ ಡ್ರೈವ್ಸ್ ಕೇರ್ಫುಲ್ಲಿ ಅನ್ನೋದು ಕರೆಕ್ಟ್ ಆಗುತ್ತೆ ಅಂತ. 1 ಲೈನ್ ರಿವಿಷನ್ ಫಾರ್ ಡಿಕ್ಟೇಷನ್ ಫ್ರೆಂಡ್ಲಿ. ಮೀನ್ಸ್ ನೀವು ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಇರ್ತಕ್ಕಂಥ ಈ ಲೈನ್ಸ್ಗಳು ನೆನ್ಪಿಟ್ಕೊಳ್ಳೋದಕ್ಕೆ ಈಸಿಯಾಗಿ ಮಾಡಿರ್ತಕ್ಕಂಥವು. ಅಡ್ವರ್ಬ್ ಡಿಸ್ಕ್ರೈಬ್ಸ್ ವರ್ಬ್ ಅಂತ. ಸಿಂಪಲ್ಲಾಗಿ ಏನು ಅಡ್ವರ್ಬ್ ಅಂದರೆ ವರ್ಬನ್ನು ಡಿಸ್ಕ್ರೈಬ್ ಮಾಡುತ್ತೆ, ಮತ್ತು ಅಡ್ಜೆಕ್ಟಿವನ್ನು ಕೂಡ ಡಿಸ್ಕ್ರೈಬ್ ಮಾಡುತ್ತೆ, ಮತ್ತು ಅನದರ್ ಅಡ್ವರ್ಬನ್ನು ಕೂಡ ಇದು ಡಿಸ್ಕ್ರೈಬ್ ಮಾಡುತ್ತೆ. ಅಂಥವುಗಳನ್ನು ನಾವು ಅಡ್ವರ್ಬ್ ಅಂತ ಹೇಳ್ತೀವಿ. ಅದರಲ್ಲಿ ಬರ್ತಕ್ಕಂಥ ಟೈಪ್ಸು ಮ್ಯಾನರ್, ಟೈಮ್, ಪ್ಲೇಸ್, ಫ್ರೀಕ್ವೆನ್ಸಿ ಮತ್ತು ಡಿಗ್ರಿ ಅಂತ. ಇವುಗಳೆಲ್ಲ ಅಡ್ವರ್ಬ್ಸು. ಮೋಸ್ಟ್ ಅಡ್ವರ್ಬ್ಸ್ ಎಂಡ್ ವಿತ್ LY, ಬಟ್ ಸಮ್ ಎಕ್ಸೆಪ್ಷನ್ಸ್ ಆರ್ ದೇರ್. ಅದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಸೊ ಇಲ್ಲಿಗೆ ಇವತ್ತಿನ ಸೆಷನ್ ಮುಕ್ತಾಯ ಆಯಿತು. ನಿಮ್ಮೆಲ್ಲರೂ ಕೂಡ ತುಂಬ ಈಸಿಯಾಗಿ ಟ್ರಿಕ್ಕಿಯಾಗಿರ್ತಕ್ಕಂಥ ಒಂದು ಅಡ್ವರ್ಬನ್ನು ಸರಳವಾಗಿ ನಾನು ತಿಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮಗೆ ಒಂದಿಷ್ಟು ಸಹಾಯ ಆದರೆ ಈ ವಿಡಿಯೋದಿಂದ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಇಫ್ ಯು ಲೈಕ್ಡ್ ದಿಸ್ ವಿಡಿಯೋ ಮೀನ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಆಲ್ಸೋ share to your friends also. Thank you for watching. Thank you for supporting.